ಎಲ್ಲ ಆರಾಧ್ಯ ಗುರುವರನ್ನು ನಮ್ಮಲ್ಲಿ ಧ್ಯಾನಿಸಿ ಮುದೇಬಾಲು ಕಲಾ ಸಂಘದಲ್ಲಿ ನಡೀತಾ ಇರುವಂಥ ಚೈತ್ರದ ಶಿಬಿರು ಬೇಸಿಗೆ ಶಿಬಿರದ ಈ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಹಿರಿಯರಾದಂತಹ NAL ಸತ್ಯಪ್ರಸಾದ್ ಅವರೇ, ಬೆಂಗಳೂರು ಮಹಾನಗರ ಪಾಲಿಕೆಯ ಆ ಕಾಲದಲ್ಲೇ ಜನಪ್ರತಿನಿಧಿಗಳಾಗಿ ವಿಶೇಷ ಸೇವೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಶ್ರೀ ರಾಮೇಗೌಡರವರೇ, ಹಾಗೆ ವೆಂಕಟಪ್ಪನವರೇ, ಕಪಿಲಿಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವಿಶೇಷವಾಗಿ ವೇದಿಕೆ ಸಮಾರಂಭ ಅಲ್ಲ ಇದು ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕಾಗಿ ಆಯೋಜಿಸಿದಂತಹ ಸಮಾರಂಭ. ಶಿಷ್ಟಾಚಾರಕ್ಕೆ ಒಂದೆರಡು ಮಾತನ್ನು ಆಡಬೇಕು ಅಂತ ಹೇಳಿ ಸುಗುಣಕ್ಕ ಅವರು ಸೂಚನೆ ಕೊಟ್ಟಿದ್ದಾರೆ. ಬಹುಶಃ ಭಾರತೀಯ ಕಲೆ, ಸಂಸ್ಕೃತಿ, ಸಂಗೀತ, ಸಾಂಸ್ಕೃತಿಕ ಚಟುವಟಿಕೆಗಳು ತಂದುಕೊಟ್ಟಂಥ ಆತ್ಮವಿಶ್ವಾಸವನ್ನು ವಿದೇಶಿ ಮೂಲದಿಂದ ಬಂದಂಥ ಯಾವ ವಿದ್ಯೆಯೂ ನಮಗೆ ಕಲಿಸಿಲ್ಲ. ಮಕ್ಕಳು ದಯಮಾಡಿ ಗಲಾಟೆ ಮಾಡಬಾರ್ದು. ಗಲಾಟೆ ಮಾಡಿದರೆ ಆ ಕೊಟ್ಟಿರೋ ಬಹುಮಾನನೆಲ್ಲ ವಾಪಸ್ ಇಸ್ಕೊಳಕ್ಕೆ ಹೇಳ್ತೀನಿ. ಮಕ್ಕಳು ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಕರ್ನಾಟಕ ಮಾತಾ ಕಿ. ಇದೇ ಥರ ಸೈಲೆಂಟ್ ಇರಲಿ 2 ನಿಮಿಷ. ಈ ಥರದ ಶಿಬಿರದ ಅವಶ್ಯಕತೆ ಏನು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ. ಪಾಪ ವರ್ಷದ 10-11 ತಿಂಗಳು ಕೂಡ ಶಾಲೆಯಲ್ಲೇ ಒತ್ತಡದಲ್ಲಿ ಕಳೀತಾರೆ. ಅದಾದ್ಮೇಲೆ ಒಂದು ಸ್ವಲ್ಪ ರಜೆ ಕೊಟ್ಟಾಗಾದ್ರೆ ಆ ಮಕ್ಕಳನ್ನ ಫ್ರೀಯಾಗಿ ಬಿಡ್ಬೋದಲ್ಲ ಅಂತ ಕೆಲವರು ಪ್ರಶ್ನೆ ಇರುತ್ತೆ. ಪ್ರವಾಸ, ಮೋಜು ಮಸ್ತಿ ಅಂತ ಮಾಡ್ಕೊಂಡು ಹೋಗ್ತಾರೆ. ಆದರೆ ಶಾಲೆಯಲ್ಲಿ ಕಲಿಸುವಂತಹ ಶಿಕ್ಷಣ ಇದೆಯಲ್ಲ, ಅದಕ್ಕೆ ಹೆಸರೇ ಶಿಕ್ಷಣ. ಶಿಕ್ಷೆ ಜೊತೆಗೆ ಕೊಟ್ಟರೆ ಅದು ಶಿಕ್ಷಣ. ಆ ಶಿಕ್ಷೆಯನ್ನು ಮರೆತು ನಿಮ್ಮನ್ನು ಒಂದಿಷ್ಟು ಸಾಮಾನ್ಯ ಜ್ಞಾನದ ಜೊತೆಗೆ ಅಭಿರುಚಿಯನ್ನು ಬೆಳೆಸುವಂತಹ ಪ್ರಯತ್ನ ಬಹುಶಃ ಉದಯಭಾನು ಕಲಾ ಸಂಘದಂತಹ ಒಂದು ಬಹಳ ಸುದೀರ್ಘ ಇತಿಹಾಸ ಇರುವಂಥ ಸಂಘ ಮಾಡಿದ್ದು ಬಹುಶಃ ಎಲ್ಲ ಪೋಷಕರ ಪರವಾಗಿ ಮೊಟ್ಟ ಮೊದಲಿಗೆ ಉದಯಭಾನು ಕಲಾ ಸಂಘ ಕೊಡ್ತದೆ. ಯಾಕೆ ಅಂತಂದರೆ ಇವತ್ತಿನ ಈ ಸಾಮಾಜಿಕ ಮಾಧ್ಯಮದ ವಿಷಮ ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಸುಗಳನ್ನು ವಿಕಾರ ಮಾಡುವಂಥ ಹಲವು ಮಾರ್ಗಗಳು ನಮ್ಮ ಕಣ್ಣು ಬಂದಿದ್ದಾವೆ. ಆದರೆ ಮನಸ್ಸನ್ನು, ವ್ಯಕ್ತಿತ್ವವನ್ನು ವಿಕಾಸಗೊಳಿಸಲಿಕ್ಕೂ ಕೆಲವು ಮಾರ್ಗಗಳಿದ್ದಾವೆ. ಅಂತಹ ಮಾರ್ಗಗಳನ್ನು ಕಂಡುಕೊಂಡಂಥದ್ದು ಉದಯಭಾನು ಕಲಾ ಸಂಘ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂದರೆ ಕಲೆ, ಸಾಹಿತ್ಯ, ಸಂಗೀತ ಇತ್ಯಾದಿ ಏನು ಚಟುವಟಿಕೆಗಳಿದಾವಲ್ಲ, ಈ ಎಲ್ಲ ಚಟುವಟಿಕೆಗಳಿಗೆ ತಾವು ವಿಕಾಸಗೊಳ್ಳೋದಷ್ಟೇ ಅಲ್ಲ, ಸಮಾಜದಲ್ಲಿರುವಂತಹ ವಿಕೃತಿಯನ್ನು ನಿವಾರಣೆ ಮಾಡಿ ಆ ವಿಕಾರ ಮನಸ್ಸುಗಳನ್ನು ವಿಕಾಸದ ಹಾದಿಯಂತ ಕೊಂಡೊಯ್ಯುವಂಥ ಶಕ್ತಿ ನಮ್ಮ ಭಾರತೀಯ ಕಲೆ ಮತ್ತು ಸಂಸ್ಕೃತಿ ಸಂಗೀತಕ್ಕಿದೆ. ಆ ಕಾರಣಕ್ಕಾಗಿ ಅಂತಹ ಕಲೆ, ಸಂಸ್ಕೃತಿ, ಸಂಗೀತವನ್ನು ಚಿಕ್ಕ ಮಕ್ಕಳಿದ್ದಾಗಲೇ ಕಲಿಸುವಂತಹ ಒಂದು ವಿಶೇಷ ಪ್ರಯತ್ನ ಉದಯಭಾನು ಕಲಾ ಸಂಘ ದಶಕಗಳಿಂದ ಮಾಡ್ಕೊಂಡು ಬಂದಿದೆ. ಉದಯಭಾನು ಕಲಾ ಸಂಘ ನನಗೇನು ಹೊಸದಲ್ಲ. ಬಹುಶಃ ನಮ್ಮ ಹಿರಿಯರಾದಂತಹ ಲೋಕನಾಥ್ ದೀಕ್ಷಿತರು ಇಲ್ಲಿ ಬಂದು ಕೂತಿದ್ದಾರೆ. ಅವ್ರ ತಂದೆಯವರ ಹೆಸರನ್ನು ಯಾರು ಕೇಳದೇ ಇರೋರಿಲ್ಲ. ದಾಶರಥಿ ದೀಕ್ಷಿತರವರ ಫೋಟೋ ಇಲ್ಲಿದೆ ಈ ಸಭಾಂಗಣದಲ್ಲಿ. ಲೋಕನಾಥ್ ದೀಕ್ಷಿತರವರ ಅಧ್ಯಕ್ಷತೆಯಲ್ಲಿ ರಂಗ ಸಂಸ್ಕೃತಿ ಸಂಘ ಬಹುತೇಕವಾಗಿ ಅತಿ ಹೆಚ್ಚು ಬೆಂಗಳೂರಿನಲ್ಲಿ ನಾಟಕ ಪ್ರದರ್ಶನವನ್ನು ಮಾಡಿದರೆ ಅದು ಉದಯಭಾನು ಕಲಾ ಸಂಘದ ವೇದಿಕೆ ಹೋಗ್ತದೆ. ಹಾಗಾಗಿ ಇದೊಂದು ರೀತಿಯಲ್ಲಿ ನಮ್ಮೆಲ್ಲ ಕಲಾವಿದರು ತವರು ಮನೆ ಇದ್ದಾಗ ನಮ್ಮ ಹಿರಿಯರು ಅನುಗ್ರಹ ಸಂಗೀತ ಸಂಸ್ಥೆಯ ಶ್ರೀಕಂಠ ಭಟ್ರು ಬಂದಿದ್ದಾರೆ. ಭಾಳಷ್ಟು ದೊಡ್ಡ ಸಂಗೀತ ಕಾರ್ಯಕ್ರಮಗಳನ್ನು ಮಾಡುವಂಥವ್ರು. ಅಂತಹ ಎಲ್ಲ ಗಣ್ಯರನ್ನು ಕೂರಿಸ್ಕೊಂಡು ನಾವು ಮಾತನಾಡೋದು ಭಾಳ ಮುಜುಗರದ ಸಂದರ್ಭ. ಯಾಕೆ ಅಂಶಗಳನ್ನು ಹೇಳ್ತೀನಿ ಅಂದರೆ, ಮಕ್ಕಳಿದ್ದಾಗ ಆ ಮಕ್ಕಳನ್ನು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ್ಲ. ಪೋಷಕರು ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಯಾವತ್ತು ನೀವು ಇವತ್ತು ಏನು ಆ ಮಕ್ಕಳಿಗೆ ಸಂಸ್ಕಾರ ಕೊಡೋದನ್ನು ನೀವು ಹಿಡಿದಿದ್ರೆ, ಮುಂದೆ ನೀವೆಲ್ಲರೂ ಯಾವಾಗ ಎಡವಿ ಕೈಯಲ್ಲಿ ಫೋನ್ ಹಿಡಿದಿರ್ತಿರಲ್ಲ ಅವಾಗ ನೀವು ಪಶ್ಚಾತ್ತಾಪ ಪಡಬೇಕಾಗತ್ತೆ. ನೀವೆಷ್ಟನ್ನು ವಿದ್ಯೆ ಕೊಡಿ, ಡಾಕ್ಟ್ರು, ಇಂಜಿನಿಯರು, ಏನು ಬೇಕಾದರೂ ಮಾಡಿ, ತೊಂದರೆ ಇಲ್ಲ. ಆದರೆ ಈ ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವಂತಹ ಏನು ವಿಶೇಷ? ಭಾರತೀಯ ಸಂಸ್ಕೃತಿ ಅಂದರೆ ಏನು? ಬಹಳ ಮುಖ್ಯವಾಗಿ ಇರೋದಿಷ್ಟೇ. ಭಾರತೀಯ ಸಂಸ್ಕೃತಿ ಅಂದರೆ ಏನಂದರೆ ದೇಶ, ಧರ್ಮ, ಗುರು ಹಿರಿಯರು, ಈ ಮೂರರ ಬಗ್ಗೆ ಗೌರವ ಇದ್ದಂಥ ವ್ಯಕ್ತಿಯಿಂದ ಈ ದೇಶದಲ್ಲಿ ಒಂದು ಅಪರಾಧವೂ ಇಲ್ಲಿವರೆಗೆ ನಡೆದಿಲ್ಲ. ಒಂದೇ ಒಂದು ಕ್ರೈಮ್ ನಡೆದಿಲ್ಲ.
ದೇಶ, ಧರ್ಮ ಮತ್ತು ನಮ್ಮ ಗುರು ಹಿರಿಯರು, ಈ ಮೂರರ ಬಗ್ಗೆ ಗೌರವ ಇರುವಂಥ ಯಾವುದೇ ವ್ಯಕ್ತಿಯಿಂದ ಅಪರಾಧಗಳು ನಡೆಯಲ್ಲ. ಈ ಮೂರರ ಬಗ್ಗೆ ಗೌರವ ಇಲ್ಲದ್ರಿಂದ ಪ್ರತಿನಿತ್ಯವೂ ಕೂಡ ಅಪರಾಧಗಳು ನಡೀತಾವೆ, ಕಾನೂನಿನ ಉಲ್ಲಂಘನೆ ಆಗುತ್ತೆ. ಇದು ಆಗಬಾರ್ದು. ಒಂದು ಸತ್ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಇದ್ರ ಬಗ್ಗೆ ಪೋಷಕರ ಕರ್ತವ್ಯ ಭಾಳ ದೊಡ್ಡದಿದೆ. ಏನೇ ಆಗಲಿ ನನ್ನ ಮಕ್ಕಳು ಮತ್ತೆ ಅಮೇರಿಕಕ್ಕೆ ಹೋಗಿ ಸೇವೆ ಮಾಡಬೇಕು ಅನ್ನೋಂಥ ಹುಚ್ಚು ಕಲ್ಪನೆಯನ್ನು ಇಟ್ಕೋಬೇಡಿ. ಗೊತ್ತಲ್ಲ, ಇರಾನು, ಇರಾಕು, ಇಸ್ರೇಲ್ ಏನು ಎಷ್ಟೆಲ್ಲ ನಡೀತಾ ಇದೆ ಅಂತೇಳಿ. ನಮ್ಮ ಮಕ್ಕಳ ವಿದ್ಯೆ, ನಮ್ಮ ಮಕ್ಕಳ ಪ್ರತಿಭೆ ನಮ್ಮ ದೇಶಕ್ಕೆ ಸೀಮಿತವಾಗಿರಬೇಕು. ಮಾತ್ರ ಅಲ್ಲ, ನಮ್ಮ ಕುಟುಂಬದ ನಿರ್ವಹಣೆಗೆ ಅವರು ಟೊಂಕ ಕಟ್ಟಿ ನಿಲ್ಲಬೇಕು. ಅದಕ್ಕಿಂತ ಇನ್ನೇನಿದೆ? ಇನ್ನೇನು ಬೇಕ್ರಿ? ನಿಮ್ಮ ವಯಸ್ಸಾದಾಗ ನಿಮ್ಮ ಬಗ್ಗೆ ಒಂದು ಸಾಂತ್ವನದಿಂದ, ನಿಮ್ಮ ಬಗ್ಗೆ ಒಳ್ಳೆ ಪ್ರೀತಿಯಿಂದ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ಕೊಂಡ್ರೆ ಅದಕ್ಕಿಂತ ಹೆಚ್ಚಿನ ದೊಡ್ಡ ಆಸ್ತಿ ಏನು ಬೇಕು? ಈ ಎಲ್ಲ ಗುಣ ನಡವಳಿಕೆಗಳು ಯಾವುದರಿಂದ ಬರುತ್ತೆ ಅಂದರೆ ಆ ಮಕ್ಕಳಿಗೆ ಈ ಥರದ ಸಾಂಘಿಕವಾದಂತಹ ಚಟುವಟಿಕೆಗಳಲ್ಲಿ ತೊಡಗಿಸೋದ್ರಿಂದ ಇದು ಬರಲಿಕ್ಕೆ ಸಾಧ್ಯ ಇದೆ. ಆತ್ಮವಿಶ್ವಾಸವನ್ನು ಬೆಳೆಸೋದಕ್ಕಿಂತ ಹೆಚ್ಚಿನ ಯಾವ ವಿದ್ಯೆಯೂ ಬೇಕಾಗಿಲ್ಲ. ಇವೆಲ್ಲ ಈಗ ನಾವು ಕಲಿತಾ ಇರೋದ್ರಿಂದ ಕಾಲ್ಪನಿಕ ವಿದ್ಯೆ ಅಂತ. ಅರ್ನಿಂಗ್ ಸಿಸ್ಟಮ್, ಈ ಅರ್ನಿಂಗ್ ಸಿಸ್ಟಮ್ ನಮಗೆ ಬೇಕಾಗಿಲ್ಲ. ನಮ್ಮದು ಲರ್ನಿಂಗ್ ಸಿಸ್ಟಮ್. ಮೆಕಾಲೆ ಅನ್ನುವಂಥ ಪುಣ್ಯಾತ್ಮ ಬಂದು ಈ ದೇಶದಲ್ಲಿ 3 ವಿಷಯಗಳನ್ನು ಕಲುಷಿತ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಮೊಟ್ಟ ಮೊದಲಿಗೆ 4 ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ಗಳಿದ್ರು. ಕಲ್ಕತ್ತಾ, ಮೆಡ್ರಾಸ್, ಮುಂಬೈ ಮತ್ತು ಇನ್ನೊಂದು ಯಾವುದು, 4 ಈಸ್ಟ್ ಇಂಡಿಯಾ ಕಂಪನಿಯ 4 ರೀಜನ್ಗಳಿದ್ವಲ್ಲ, ಡೆಲ್ಲಿ. ಈ 4 ರೀಜನ್ನಲ್ಲಿ ಅವನು ಮೊದಲು ಮಾಡಿದ್ದಿಷ್ಟೇ: ಭಾರತೀಯರ ಶಿಕ್ಷಣ ಪದ್ಧತಿ ಉತ್ಕೃಷ್ಟವಾಗಿದೆ, ಇಲ್ಲಿನ ಧರ್ಮ ಬಹಳ ಗಟ್ಟಿಯಾಗಿದೆ, ಇಲ್ಲಿನ ಆಹಾರ ಪದ್ಧತಿ ಬಹಳ ಶ್ರೇಷ್ಠವಾಗಿದೆ. ಈ 3ನ್ನು ಕಲುಷಿತ ಮಾಡಿದರೆ ಈ ಭಾರತೀಯರನ್ನು ನಾನು ಆಳ್ಬೋದು ಅಂತ ಹೇಳಿ ಅಲ್ಲಿನ ಆಹಾರವನ್ನು ನಮ್ಮ ಮೇಲೆ ಹೇರಿದರು, ಅಲ್ಲಿನ ಶಿಕ್ಷಣವನ್ನು ಹೇರಿದರು. ಮೇಲಾಗಿ ನಮ್ಮ ಸಂಸ್ಕೃತಿ ಏನು, ನಮ್ಮ ಧರ್ಮದ ತಳಹದಿಯಲ್ಲಿ ನಿಂತ ಭಾರತವನ್ನು ಒಡೆದು ಚೂರು ಮಾಡುವಂಥ ನಿರ್ಣಯ ಏನು ಮಾಡಿದಲ್ಲ, ಅದರ ಪ್ರತೀಕವಾಗಿ ಇವತ್ತಿಗೂ ನಾವು ಆ ಗುಲಾಮಗಿರಿ ಸಂಸ್ಕೃತಿಯನ್ನೇ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಇದು ನಿಲ್ಲಬೇಕು. ಇದು ನಿಲ್ಲಬೇಕು ಅಂದರೆ ನಮ್ಮ ಮೂಲ ಶಿಕ್ಷಣ ಪದ್ಧತಿ ಬೇಡ. ನಾವು ಪೂರ್ಣವಾಗಿದ್ದರೂ ಆಗಲ್ಲ. ಇಂಥ ಅವಕಾಶ ಇದ್ದಾಗ ಈ ಥರದ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಕಲಿಸುವಂಥ ಬಹಳ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲ ಪೋಷಕರ ಮೇಲಿದೆ. ನಮ್ಮ ಸತ್ಯಪ್ರಸಾದ್ ಅವರು ಏನು ಮಾತನಾಡಿಲ್ಲ, ಚಲುವೆಯ ಚಲುವೋ ತಾನಿ ತಂದಾನ ಅಂತ ಹೇಳಿಬಿಟ್ರು. 81 ವರ್ಷ ಅವರಿಗೆ. ಅವ್ರು ಹೇಳೋದೇನು ಹೆಚ್ಚಲ್ಲ, ಅವರಿಗಿಂತ ಹೆಚ್ಚಾಗಿ 100 ವರ್ಷ ಆಗಿರುವಂಥ ಅವರ ಮಾತೋಶ್ರೀ ಅವರು ಇದೇ ಹಾಡನ್ನು ಅವರು 100ನೇ ವರ್ಷ ಶತಮಾನೋತ್ಸವದಲ್ಲಿ ಹೇಳಿದ್ರಂತೆ. ಈಗ 2010ರಲ್ಲಿ ಅವ್ರಿಗೆ 100 ವರ್ಷ ಆಗಿತ್ತು. ಅವತ್ತಿನ ಕಾಲಕ್ಕೆ ಟಿ ವಿನಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ ಆಗಿತ್ತಂತೆ. 100 ವರ್ಷಕ್ಕೆ ಅವರು ಆ ಹಾಡು ಹೇಳಿದ್ರಂತೆ. ಅದನ್ನೇ ಅವ್ರಿಗೆ ಹೇಳಿದರು. ಇದು ನಮ್ಮ ಸಂಸ್ಕಾರ, ತಲೆತಲಾಂತರದಿಂದ ಮುಂದುವರ್ಕೊಂಡು ಹೋಗಬೇಕಾದ ಸಂಸ್ಕಾರ ಇದೆಯಲ್ಲ, ಇದು ನಮ್ಮ ಪೋಷಕರ ಜವಾಬ್ದಾರಿ. ಆ ಮಹಾತಾಯಿ ಹಾಕಿಕೊಟ್ಟಂಥ ಸಂಸ್ಕಾರ ಇವತ್ತು ಅದು ಒಂದೇ ಹಾಡಿನಲ್ಲಿ ಅವರ ಮಾತುಗಳನ್ನು, ಆಶಯವನ್ನು ವ್ಯಕ್ತ ಮಾಡಿದರು ಅಂತ. ಇಲ್ಲಿ ಭಾಳ ವಿಶೇಷವಾಗಿ ನಾವು ಗಮನಿಸಿದ್ದು ಹನುಮಾನ್ ಚಾಲೀಸ ಅದ್ಭುತವಾಗಿ ಮಕ್ಕಳ ಒಂದು ಪ್ರದರ್ಶನ ಆಗಿದೆ. ಯೋಗ ಅಂತೂ ನಮ್ಮ ಲೋಕನಾಥ್ ದೀಕ್ಷಿತರ ಸಹೋದರಿಯವರ ಮಾರ್ಗದರ್ಶನದಲ್ಲಿ ಅದ್ಭುತವಾದ ಯೋಗ ಕೂಡ ಆಗಿದೆ. ನಮ್ಮ ವಿಜಯ ದೀಕ್ಷಿತರವರದು ಆ ಹನುಮಾನ್ ಚಾಲೀಸ ಏನಿದೆ? ಹನುಮಾನ್ ಚಾಲೀಸ ಒಂದೇ ಮಾತು ತಿಳ್ಕೊಳ್ಳಿ, ಜೀವನದಲ್ಲಿರುವಂಥ ನಿಮ್ಮೆಲ್ಲ ಅನುಮಾನಗಳು ನಿವಾರಣೆ ಆಗಬೇಕು ಅಂದರೆ ಅದು ಹನುಮಾನ್ ಚಾಲೀಸದಿಂದ ಸಾಧ್ಯ. ಅಂಥ ಅದ್ಭುತವಾದಂಥ ಕಲೆಯನ್ನು ಈ ವೇದಿಕೆಯಿಂದ ಪ್ರಸ್ತಾಪ ಮಾಡಿದರೆ ಮಹಾಭಾರತ, ರಾಮಾಯಣ ಇವು ಇವತ್ತು ನಿತ್ಯ ಸತ್ಯವಾದಂತಹ ಕಾವ್ಯ ಇವು. ಆ ನಿತ್ಯ ಸತ್ಯ ನೀವು ಎಷ್ಟು ಬಾರಿ ಓದ್ತಿರೋ, ಎಷ್ಟು ಜನ ಅದ್ರ ಬಗ್ಗೆ ವ್ಯಾಖ್ಯಾನಗಳನ್ನು ಮಾಡ್ತಾರೋ ಅಷ್ಟಷ್ಟು ನಿಮ್ಮ ಜೀವನದ ಉನ್ನತಿ, ಉತ್ಕೃಷ್ಟ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಇರುವಂತಹ ಜೀವಂತ ಕಾವ್ಯಗಳು ಅಂದರೆ ಇಡೀ ಜಗತ್ತಿನಲ್ಲಿ ಅದು ರಾಮಾಯಣ, ಮಹಾಭಾರತ. ಇಂಥ ಎಲ್ಲ ವಿಶೇಷವಾದ ಕಾವ್ಯಗಳ ಮೂಲಕ, ಸಂಗೀತದ ಮೂಲಕ ಈ ಮಕ್ಕಳ ಆ ಪುಟ್ಟ ಹೃದಯಗಳಲ್ಲಿ ಒಂದು ಸಂಸ್ಕೃತಿಯ ಬೀಜ ಬಿತ್ತುವಂಥ ಕೆಲಸ ಏನು ಉದಯಭಾನು ಕಲಾ ಸಂಘ ಮಾಡಿದೆಯಲ್ಲ, ಮತ್ತೊಮ್ಮೆ ನಿಮ್ಮೆಲ್ಲರೂ ಚಪ್ಪಾಳಗೊಂಡು ಉದಯಭಾನು ಕಲಾ ಸಂಘ ಅಭಿನಂದನೆ ತಿಳಿಸಿ. ಆ ಪುಣ್ಯಾತ್ಮ ಹೆಸರಿಟ್ಟಿದ್ದು ಯಾರೋ ಗೊತ್ತಿಲ್ಲ, ಉದಯಭಾನು ಹೋಗಿದ್ದಾರೆ. ಉದಯಭಾನು 2 ಅರ್ಥದ ಸೂರ್ಯನೇ. ಉದಯ ಅಂತಂದ್ರೆ ಸೂರ್ಯ. ಇಡೀ ಜಗತ್ತು ಬ್ರಹ್ಮಾಂಡ ನಿಂತಿರೋದು ಆ ಸೂರ್ಯನ ಶಕ್ತಿ ಮೇಲೆ. ಬಹುಶಃ ಮಕ್ಕಳ ಆ ಹೃದಯಕ್ಕೆ ಆ ಉದಯನ ಕಿರಣವನ್ನು ನೀಡುವಂಥ ಕೆಲಸ ಪ್ರತಿ ವರ್ಷ ಇದೊಂದೇ ಅಲ್ಲ, ಈ ಥರದ ಸಾಕಷ್ಟು ರಚನಾತ್ಮಕ ಕಾರ್ಯಗಳನ್ನು, ಕೆಲಸಗಳನ್ನು ನಾವು ನೋಡ್ಕೊಂಡು ಬಂದಂಥವರು. ಅಂಥ ಕಾರ್ಯಗಳಿಗೆ ಸದಾ ನಮ್ಮ ಬೆಂಬಲವನ್ನು, ಸೂಚನೆಯನ್ನು ಮಾಡ್ತಾ ಅವಕಾಶ ಕೊಟ್ಟಂಥ ಕಲಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತಿನ ಮುಕ್ತಾಯ ಮಾಡ್ತೀನಿ.